ಶಿವಾನಂದ ಪಾಟೀಲ್ ಮತ್ತು ಎಂಬಿ ಪಾಟೀಲ್ ನಡುವೆ ಟಾಕ್ ವಾರ್ ಮುಂದುವರೆದಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಮುನ್ನೆಲೆಗೆ ಬಂದಿದೆ. ಸಚಿವರ ಮಧ್ಯೆ ಸಿಎಂ ಸ್ಥಾನಕ್ಕಾಗಿ ಸೀನಿಯಾರಿಟಿ ವಾಕ್ ಸಮರ. ನಾನು ಹಿರಿಯನಿದ್ದೀನಿ, ಒಂದಲ್ಲ ಒಂದು ದಿನ ಸಿಎಂ ಆಗ್ತೇನೆ. ಸಚಿವ ಶಿವಾನಂದ ಪಾಟೀಲ್ಗೆ ಎಂಬಿ ಪಾಟೀಲ್ ಅವರು ಕೊಟ್ಟಿರುವಂತಹ ತಿರುಗೇಟು ಇದು. ವಿಜಯಪುರದಿಂದ ಮುಖ್ಯಮಂತ್ರಿ ಆಗೋದು ನಾನೇ ಅಂದಿದ್ದಾರೆ ಎಂಬಿ ಪಾಟೀಲ್. ತಿರುಗೇಟು ಕೊಡುತ್ತಲೇ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ನಾನು ಕೂಡ ಅಂದಿದ್ದಾರೆ ಎಂಬಿ ಪಾಟೀಲ್. ನನಗಿಲ್ಲ. ಅವ್ರಕಿನ್ನ ಸೀನಿಯರ್ ಭಾಳ ಜನ ಇದ್ದಾರೆ, ರಗಡ್ ಇದ್ದಾರೆ ಸೀನಿಯರ್ಸ್, ಯಾರು ಇಲ್ವಾ? ಕಾಯಲೇಬೇಕಾಗ್ತದಲ್ಲ, ಸೀನಿಯರ್ಸ್ ಇದ್ದಾಗ ನೀವು ಕಾಯಬಾರ್ದು. ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ, ನನಗಿಂತ ಸೀನಿಯರ್ಸ್ ಇದ್ದಾರೆ. ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿಲ್ಲ. ಒಂದೇದ್ದು, ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನು ಬರೀತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ. ಈಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್ ಅದಕ್ಕೂ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಆದರೆ ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತರೂ ಒಂದಿಲ್ಲದ ಒಂದು ದಿವಸ ಆಗ್ತೀನಿ, ಕಾಯಬೇಕು ಅಂತ ಹೇಳಿದ್ದಾರೆ. ಒಪ್ಪುನಂಥದನ್ನು. ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ BJPಯಿಂದ, ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು, ಮತ್ತೆ ಯಾರಾಗಲ್ಲ ನೋಡಿ. ಅವರ ವೈಯಕ್ತಿಕ ಶಿವಾನಂದ ಪಾಟೀಲ್ ಮತ್ತು ಎಂಬಿ ಪಾಟೀಲ್ ಅವರ ನಡುವೆ ಈ ತೆರನಾಗಿ ವಾಕ್ಸಮರ ನಡೀತಾ ಇದೆ. ನಾನು ಸೀನಿಯರ್ ಎಂದಿದ್ದ ಎಂಬಿ ಪಾಟೀಲ್ಗೆ ಶಿವಾನಂದ ಪಾಟೀಲ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ಗಿಂತ ಹಿರಿಯರು ಪಕ್ಷದಲ್ಲಿ ಇದ್ದಾರೆ. ಹಿರಿಯರ ಸರದಿ ಬಳಿಕ ಎಂಬಿ ಪಾಟೀಲ್ ಅವರ ಸರದಿ ಬರುತ್ತೆ. ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕುಟುಂಬದ ಪರವಾಗಿ ಏನು ಲಾಬಿ ಮಾಡಿದ್ದಾರೆ ಅನ್ನೋ ಆರೋಪ ಇದೀಗ ಎಲ್ಲೆಡೆ ಚರ್ಚೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ವಿಜಯಪುರ ಜಿಲ್ಲೆಯ ಪ್ರಭಾವಿ ನಾಯಕರಾದ ಶಿವಾನಂದ ಪಾಟೀಲ್ ಹಾಗೂ ಸಚಿವ ಎಂಬಿ ಪಾಟೀಲ್ ಮಧ್ಯೆ ಕೂಡ ಸಿಎಂ ಕುರ್ಚಿಗಾಗಿ ಒಂದು ಫೈಟ್ ನಡೆದಿದೆ ಅನ್ಬೋದು. ಈ ನಿಟ್ಟಿನಲ್ಲಿ ಪರ ವಿರೋಧವಾಗಿ ಒಂದು ಚರ್ಚೆ ಕೂಡ ನಡೆದಿದೆ. ಈ ನಿಟ್ಟಿನಲ್ಲಿ ನಾವು ಸಚಿವ ಶಿವಾನಂದ ಪಾಟೀಲ್ ಅವರನ್ನು ಮಾತಾಡಿಸ್ತೀವಿ. ಯಾಕೆ ಈ ವಿವಾದ ಹುಟ್ಟುಕೊಂಡಿತ್ತು? ಸಿಎಂ ಕುರ್ಚಿ ಅಂತೂ ಖಾಲಿ ಇಲ್ಲ. ಅದು ಏನೇ ಇದ್ರೂ ಮ್ಯಾಟರ್ ಬಿಫೋರ್ ಕೋರ್ಟು. ಅದು ಏನು ನಿರ್ಣಯ ಆಗತ್ತೆ. ಅಕಸ್ಮಾತ್ ನಮಗೆ ಗೊತ್ತಿರೋ ಮಟ್ಟಿಗೆ ಹೇಳಬೇಕಾದ್ರೆ ಸಿ ಎಮ್ದರಲ್ಲಿ ತಪ್ಪಿಲ್ಲ. ಸಿ ಎಮ್ ಅವ್ರ ವಿರುದ್ಧ ನಿಮ್ಮ ನಿರ್ಣಯ ಆದರೂ ಕೂಡ ಸಿ ಎಮ್ ರಾಜೀನಾಮೆ ಕೊಡ್ಬೋದು, ಕೊಡದೇ ಇರ್ಬೋದು. ಇವತ್ತು ಕೇಜ್ರಿವಾಲ್ ಅವ್ರು ಕುಂತು ರಾಜೀನಾಮೆ ಕೊಡಲಾರ್ದೆ ನಡೆಸ್ತಾ ಇಲ್ವಾ? ಆ ಎಲ್ಲ ಆಪ್ಷನ್ಸ್ ಇದ್ದಾವೆ. ಅಕಸ್ಮಾತ್ ನಮ್ಮ ಪಕ್ಷದಲ್ಲಿ ಯಾರಾದರೂ ನೀವು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಅಂಥೇಳಿ ನನಗೆ ಕೇಳಿದರು, ನಾನಂತರೂ ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ. ಭಾಳ ಸಂತೃಪ್ತದಿಂದ ನಾನೇನು ಸಚಿವನಾಗಿದ್ದೀನಿ, ನನಗೆ ಯಾವ್ಯಾವ ಖಾತೆ ಕೊಟ್ಟಿದ್ದಾರೆ, ಭಾಳ ಸಮರ್ಥವಾಗಿ ಕೆಲಸ ಮಾಡಿದ್ದೀನಿ, ನನಗೆ ಆಸೆ ಇಲ್ಲ. ಎಂಬಿ ಪಾಟೀಲ್ರು ಆಗ್ಬೇಕಂತಾರೆ, ಅವ್ರಿಗಿಂತಲೂ ಸೀನಿಯರ್ ಇದ್ದಾರೆ, ಅವ್ರು ಆದಮೇಲೆ ಅವರು ಆಗ್ಬೋದು ಅಂತ ಹೇಳಿದ್ದೀನಿ. ನಾನು ಬೇರೆ ಏನೂ ಹೇಳಿಲ್ಲ. ಈಗ ಸಿಎಂ ಅವರು ರಾಜೀನಾಮೆ ಕೊಡೋದು ಒಂದು ವೇಳೆ ನಿಶ್ಚಿತವಾಗಿ ಕೊಟ್ಟರೆ ಯಾರಾದರೂ ಆದರೆ ನಿಮ್ಮ ಬೆಂಬಲ? ನನ್ನ ಬೆಂಬಲ ಇರೋದಿಲ್ಲ. ನಮ್ಮ ಪಕ್ಷ ಮತ್ತು ಶಾಸಕರು ಏನು ನಿರ್ಣಯ ತಗೋತಾರೆ ಅವ್ರಿಗೆ ನನ್ನ ಬೆಂಬಲ ಸದಾ ಇದ್ದೇ ಇರ್ತದೆ, ಯಾರೇ ಆದರೂ ಆಗ್ತದೆ. ಇದೇ ವಿಚಾರದಲ್ಲಿ ಅಂದರೆ ಸಿಎಂ ರೇಸ್ ವಿಚಾರದಲ್ಲಿ ಈಗ ಪರಮೇಶ್ವರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ, DK ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಜಾರಕಿಹೊಳಿ ಅವರ ಪರವಾಗಿ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಬಲಗಳು, ಪೋಸ್ಟ್ಗಳು ಮತ್ತು ಈ ಥರ ಹರಿದಾಡ್ತಾ ಇದ್ದಾವೆ. ಇದಕ್ಕೆ ಹೇಳ್ತೀರಿ? ನಮ್ಮಲ್ಲಿ ಯಾರು ಸೀನಿಯರ್ಸ್ ಇದ್ದಾರೆ, ಸಮರ್ಥರಾಗಿ ಪಕ್ಷ ಕಟ್ಟಿದ್ದಾರೆ, ಅವ್ರಿಗೆ ಅನುಭವ ಇದೆ, ಅವ್ರನ್ನ ಮಾಡಿದರೆ ಪಕ್ಷಕ್ಕೂ ಒಳ್ಳೆಯದು ಅಂತ ಇಷ್ಟೇ ನಾನು ಹೇಳಿದ್ದು ವಿನಃ ಸಿದ್ದರಾಮಯ್ಯನವ್ರು ತೆಗೆದವ್ರು ಮಾಡ್ರಿ ಅಂತ ನಾನು ಹೇಳಿಲ್ಲ. ಈಗ ನಿಮಗೆ ಪುನಃ ಸ್ಪಷ್ಟಪಡಿಸ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ, ಅವರೇ ಮುಂದುವರಿತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಅಕಸ್ಮಾತ್ ಅಂಥದ್ದು ಬಂದರೆ ಯಾರ ಸೀನಿಯರ್ಸ್ ಆಗ್ಬೋದು ಅನ್ನೋದು ಇಷ್ಟೇ ನನ್ನ ಅಭಿಪ್ರಾಯ. ಅದ್ರ ಮುಂದೆ ಏನೂ ವಿಚಾರ ವ್ಯಕ್ತಪಡಿಸೋಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಒಂದು ವೇಳೆ ಎಂಬಿ ಪಾಟೀಲ್ಗೆ ಅವಕಾಶ ಸಿಕ್ಕರೆ, ಅದನ್ನು ನಾನು ನಿಮ್ಗೆ ಹೇಳಿದ್ನಲ್ಲ, ಸೀನಿಯರ್ಸು ಮೊದಲು ಅವಕಾಶ ಸಿಕ್ಕ ಮೇಲೆ ಯಾರು ಬೇಕಾದವರು ಆಗಲಿ. ಅಂದರೆ ನಿಮ್ಮ ಮತ್ತು ಎಂಬಿ ಪಾಟೀಲ್ ಮಧ್ಯೆ ಜಾರಕಿಹೊಳಿ ಅವರು ಆಗ್ಬೋದು, ಎಂಬಿ ಪಾಟೀಲ್ರು ಆಗ್ಬೋದು, ಬೇರೆ ಯಾರು ಪರಮೇಶ್ವರ್ ಅವರು ಸೀನಿಯರ್ ಇದ್ದಾರೆ, KPCC ಪ್ರೆಸಿಡೆಂಟ್ ಆಗಿ ಅವರು ಪಕ್ಷ ಕಟ್ಟದವ್ರು ಇದ್ದಾರೆ. ಹಾಗಾದ್ರೆ ಈಗ DK ಶಿವಕುಮಾರ್ ಅವರು ಸೀನಿಯರ್ ಇದ್ದಾರೆ, ದೇಶಪಾಂಡೆ ಅವರು KPCC ಪ್ರೆಸಿಡೆಂಟ್ ಇದ್ದಾರೆ. ಪಾಪ ಅವರೆಲ್ಲ ಸೀನಿಯರ್ಸ್ ಅಲ್ವಾ?
ಹಾಗಾದ್ರೆ ನಿಮ್ಮ ಮತ್ತು ಎಂ ಬಿ ಪಾಟೀಲ್ರ ಮಧ್ಯೆ ಯಾವುದೇ ಏನು ಶೀತಲ ಸಮರ ಇಲ್ಲ ಅಂತ ಇಲ್ಲ ಇಲ್ಲ ಇಲ್ಲ, ನನ್ನಲ್ಲಿ ಆ ವಿಚಾರ ಇಲ್ಲ. ನನಗೆ ಮುಖ್ಯಮಂತ್ರಿ ಆಗೋ ಆಸೆ ಕನಸಿನಲ್ಲೂ ಇಲ್ಲ. ಅವ್ರು ಯಾಕೆ ಅದು ನನ್ನ ಹೆಸರು ತೆಗೆದು ಹೇಳಿದ್ರು ಗೊತ್ತಿಲ್ಲ. ಅದೇನು ಹೇಳ್ತಾರಲ್ಲ, ಕುಂಬಳಕಾಯಿ ತುಡುಗಂದ್ರೆ ಇದು ಹೆಗಲು ಮುಟ್ಕೊಂಡು ನೋಡ್ದಂಗೆ ಆಗತ್ತೆ. ಅದು ನನಗೆ ಆಸೆನೇ ಇಲ್ಲ. ಇದ್ರ ಜೊತೆಗೆ ಕೂಡ ಯಾರೇ ಸಿ ಎಂ ಆದ್ರೂ ಸಹ ನನ್ನ ಬೆಂಬಲ ಇರುತ್ತೆ, ನಮ್ಮಲ್ಲಿ ಒಗ್ಗಟ್ಟಿದೆ ಅನ್ನುವ ಒಗ್ಗಟ್ಟಿನ ಮಂತ್ರವನ್ನ ಇವರು ಜಪಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಲಿ, TV9 ವಿಜಯಪುರ. ಇನ್ನು ಶಿವಾನಂದ ಪಾಟೀಲ್ ಅವರು ಹೇಳಿದ್ರು ಯಾವುದೇ ರೀತಿಯ ಸಮರ ಇಲ್ಲ, ಯಾವುದೇ ರೀತಿಯ ಜಿದ್ದಿಲ್ಲ ಅಂತ ಹೇಳಿ. ಆದ್ರೆ ಇದು ಮಾತಿಗಷ್ಟೇ ಸೀಮಿತವ. ಯಾಕಂದ್ರೆ 33 ವರ್ಷದ ಜಿದ್ದು ಎಂ ಬಿ ಪಾಟೀಲ್ ಮತ್ತು ಶಿವಾನಂದ ನಡುವೆ ಕಾಳಗ ನಿಲ್ತಾ ಇಲ್ಲ. ಆ ಒಂದೇ ಒಂದು ಸೋಲೆ ಎಂ ಬಿ ಪಾಟೀಲ್ ಅವರ ಸಿಟ್ಟಿಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಇದೆ. ಸೋಲಿನಿಂದ ಶಿವಾನಂದ ವಿರುದ್ಧ ಪ್ರತಿಷ್ಠೆಗೆ ಬಿದ್ರ ಎಂ ಬಿ ಪಾಟೀಲ್. 1991ರಲ್ಲಿ ತಿಕೋಟಾದಿಂದ ಗೆದ್ದಿದ್ದ ಎಂ ಬಿ ಪಾಟೀಲ್ ತಂದೆ BM ಪಾಟೀಲ್ ನಿಧನದ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೆದಿತ್ತು. 1994ರಲ್ಲಿ ನಡೆದ ಚುನಾವಣೆಯಲ್ಲಿ ಎಂ ಬಿ ಪಾಟೀಲ್ ಅವರು ಸೋಲನ್ನ ಕಾಣ್ತಾರೆ. ಶಿವಾನಂದ ಪಾಟೀಲ್ ಎದುರು ಎಂ ಬಿ ಪಾಟೀಲ್ ಅವರು ಸೋತಿದ್ರು. ಜೆಡಿಯುನಿಂದ ಸ್ಪರ್ಧಿಸಿದ್ದ ಸಚಿವ ಶಿವಾನಂದ ಪಾಟೀಲ್. ಆಗಿನಿಂದಲೇ ಎಂ ಬಿ ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ಅವರ ನಡುವೆ ವೈರತ್ವ ಶುರುವಾಗುತ್ತೆ. 1998ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದ ಎಂ ಬಿ ಪಾಟೀಲ್ 2004ರಲ್ಲಿ ತಿಕೋಟ ಕ್ಷೇತ್ರದಿಂದ ಎಂ ಬಿ ಪಾಟೀಲ್ ಅವರು ಗೆಲ್ತಾರೆ. 2008ರಲ್ಲಿ ಕ್ಷೇತ್ರ ವಿಂಗಡಣೆ ಹಿನ್ನೆಲೆಯಲ್ಲಿ ಬಬಲೇಶ್ವರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ. 2013, 18, 23ರಲ್ಲಿ ಎಂ ಬಿ ಪಾಟೀಲ್ ಆಯ್ಕೆ ಆಗ್ತಾರೆ. 13ರಿಂದ 18ರವರೆಗೆ ಜಲಸಂಪನ್ಮೂಲ ಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಆಗ ಶಿವಾನಂದ ಪಾಟೀಲ್ಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಎಂ ಬಿ ಪಾಟೀಲ್ ಸಚಿವರಾಗಲು ಶಿವಾನಂದ ಅಡ್ಡಗಾಲನ್ನ ಹಾಕಿದ್ರು ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿಬಂದಿದೆ. 2018ರ ಚುನಾವಣೆಯ ಬಳಿಕ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಆಗುತ್ತೆ. ಮೈತ್ರಿಯ ವೇಳೆ ಶಿವಾನಂದ ಪಾಟೀಲ್ ಅವರು ಆರೋಗ್ಯ ಸಚಿವರಾಗಿದ್ರು. ಆದ್ರೆ ಎಂ ಬಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. 7 ತಿಂಗಳ ಬಳಿಕ ಎಂ ಬಿ ಪಾಟೀಲ್ ಗೃಹ ಸಚಿವರಾದ್ರು. ಮೈತ್ರಿಯ ವೇಳೆ ಎಂ ಬಿ ಪಾಟೀಲ್ಗೆ ಸಚಿವ ಸ್ಥಾನ ಸಿಗದಂತೆ ಮಾಡಿದ್ದು ಶಿವಾನಂದ ಪಾಟೀಲ್ ಅವರು ಅನ್ನೋ ಆರೋಪ ಇದೆ. ಆ ಒಂದು ಕೋಪ ಎಂ ಬಿ ಪಾಟೀಲ್ ಅವರಿಗೆ ಇನ್ನೂ ಕೂಡ ಇದೆ. 2004ರಿಂದ ಬಸವನ ಬಾಗೇವಾಡಿಗೆ ಹೋಗಿದ್ದ ಶಿವಾನಂದ ಪಾಟೀಲ್ ಎಂ ಬಿ ಪಾಟೀಲ್ ವಿರುದ್ಧ ವಿಜು ಗೌಡ ಅವರನ್ನ ಅಖಾಡಕ್ಕಿಳಿಸಿದ್ದಂತಹ ಆರೋಪ ಇದೆ. ಕಾರಣ ಎಂ ಬಿ ಪಾಟೀಲ್ ಅವರನ್ನ ಸೋಲಿಸಬೇಕು ಅಂತ. 2008, 13ರಲ್ಲಿ ಎಂ ಬಿ ಪಾಟೀಲ್ ವಿರುದ್ಧ ವಿಜು ಗೌಡ ಸ್ಪರ್ಧೆಯನ್ನ ಮಾಡ್ತಾರೆ ಜೆಡಿಎಸ್ನಿಂದ. ಶಿವಾನಂದ ಪಾಟೀಲ್ ಅವರ ಸಹೋದರ ವಿಜುಗೌಡ. 18, 23ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ವಿಜುಗೌಡ ಪರ ಪರೋಕ್ಷವಾಗಿ ಶಿವಾನಂದ ಪಾಟೀಲ್ ಅವರು ಕೆಲಸವನ್ನ ಮಾಡಿದ್ರು. ಅಂದ್ರೆ ಎಂ ಬಿ ಪಾಟೀಲ್ ಅವರ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ರು. ಎಂ ಬಿ ಪಾಟೀಲ್ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಶಿವಾನಂದ ಪಾಟೀಲ್ ಅವರು ಪಣವನ್ನ ತೊಟ್ಟಿದ್ರು ಅನ್ನೋ ಈ ಎಲ್ಲಾ ಕಾರಣಗಳು ಕೂಡ ಎಂ ಬಿ ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ಅವರ ನಡುವಿನ ವೈರತ್ವಕ್ಕೆ ಮೇನ್ ಕಾರಣವಾಗಿದೆ.